ಟು ಮೈ ನ್ಯೂ ಲಾಗ್. ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ಬಟ್ ಒಂದಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿರ್ಕಿಲ್ಲ. ಬಟ್ ಇವತ್ತು ಹಾಗೆ ಮನೇಲಿ ಫ್ರೀ ಆಗಿದ್ನಲ್ಲ, ಊರಿಗೆ ಬಂದಿದ್ನಲ್ಲ, ಇವಾಗ ಹಾಗೆ ಹೊಲದಲ್ಲಿ ಕಬ್ಬೆಲ್ಲ ಹೇಗಿದೆ ಅಂತೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಕಬ್ಬೆಲ್ಲ ಚೆನ್ನಾಗಿದೆ. ಬಟ್ ಈ ಕಬ್ಬು ಬೆಳೆಸ್ಬೇಕಾದ್ರೆ ಎಷ್ಟು ಪ್ರಾಬ್ಲಮ್ಸ್ ಆಗಿರ್ಬೋದು, ಎಷ್ಟು ಕಷ್ಟ ಆಗುತ್ತೆ. ಒಂದು ಸತಿ ಕಬ್ಬು ನಾವು ಬೆಳಿತಿದ್ರೆ 3 ಸತಿ ಪೀಕ್ ಕೊಡುತ್ತೆ ಫಸ್ಟ್, ಇಲ್ಲ ಅನ್ನಲ್ಲ. ಬಟ್ ಅದರಿಂದ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಬಟ್ ರೈತರಿಗೆ ಅಷ್ಟೇ ಗೊತ್ತಿರುತ್ತೆ. ಈಗ ನಮ್ಮ ತಂದೆನೂ ಪರಮೂಲ ಅಂದರೆ ರೈತರೇ ಇರ್ಬೋದು. ಬಟ್ ಅವ್ರು ಎಷ್ಟು ಕಷ್ಟಪಡ್ತಾರೆ, ಒಂದು ಬೆಳೆ ತೊಗೋಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಬಟ್ ಈ ಒಂದು ಬೆಳೆ ತೊಗೋಬೇಕಾದ್ರೆ ಇಲ್ಲ ಮಿನಿಮಮ್ ಅಂದ್ರೆ 8 ಮಂತ್ ಇಲ್ಲ 9 ಮಂತ್ ಆಗುತ್ತೆ, ಓಕೆನಾ. ಬಟ್ ಅದನ್ನ ಅಷ್ಟು ಅವ್ರು ಕಷ್ಟಪಟ್ಟು ಬೆಳೆಸಿ ಆದರೂ ಅವ್ರಿಗೆ ಕರೆಕ್ಟಾದ ಅದಕ್ಕೆ ಬೆಲೆ ಆಗಿರ್ಬೋದು ಏನೋ ಒಂದು ಏನಾಗಲ್ಲ, ದೊರಕಲ್ಲ. ಬಟ್ ಒಂದು ಸತಿ ಬೆಲೆ ದೊರಕಿದ್ರೆ ಏನಾಗುತ್ತೆ, ಮಳೆ ಗಿಳೆ ಬಂದು ಏನಾಗುತ್ತೆ, ಬೆಳೆ ಅಷ್ಟು ಚೆನ್ನಾಗಿ ಬರಲ್ಲ. ಒಂದು ಸತಿ ಮಳೆ ಗಿಳೆ ಎಲ್ಲ ಚೆನ್ನಾಗಿ ಬಂದು ಬೆಳೆ ಗಿಳೆ ಎಲ್ಲ ಚೆನ್ನಾಗಿ ಬಂದರೂ ಕರೆಕ್ಟಾಗಿ ಏನಾಗಲ್ಲ, ಅವ್ರಿಗೆ ಲಾಭ ಅನ್ನೋದು ಸಿಗೋಲ್ಲ. ಅವ್ರಿಗೆ ಕರೆಕ್ಟಾಗಿ ಅದಕ್ಕೆ ಆ ಬೆಳೆದಿರೋಂಥ ಬೆಳೆಗೆ ಏನಾಗಲ್ಲ, ಕರೆಕ್ಟಾಗಿ ಅಮೌಂಟ್ ಅನ್ನೋದು ಅವ್ರಿಗೆ ದೊರಕಲ್ಲ. ಅವಾಗ ಏನಾಗುತ್ತೆ, ಆ ಪರ್ಸನ್ ಲುಕ್ಸಾನ್ ಆಗ್ತಾನೆ. ಅವಾಗ ಏನಾಗುತ್ತೆ, ಎಷ್ಟೇ ದುಡಿದ್ರು ಎಷ್ಟೇ ಮಾಡಿದ್ರು ಏನಾಗುತ್ತೆ, ರೊಕ್ಕ ಬರ್ತಿಲ್ಲ ಅನ್ನೋ ಪ್ರಾಬ್ಲಮ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಯಾವತ್ತಿದ್ರೂ ಒಂದೇ ಬೆಳೆಯನ್ನು ಜಾಸ್ತಿ ಕಂಟಿನ್ಯೂ ಬೆಳಿಬೇಕಿಲ್ಲ ಅನ್ನಲ್ಲ. ಬಟ್ ಸ್ವಲ್ಪ ಬೇರೆ ಬೆಳೆ ಬೆಳೀತಾಯಿದ್ರೆ ಒಂದೊಂದು ಬೆಳೆಗೂ ಏನಾಗುತ್ತೆ, ವರ್ಷ ರೇಟ್ಗಳು ಚೇಂಜ್ ಆಗ್ತಾ ಹೋಗ್ತಿರ್ತದೆ. ಈ ವರ್ಷ ಈ ಬೆಳೆ ಜಾಸ್ತಿ ಇರ್ತದೆ, ಒಂದು ವರ್ಷ ಬೇರೆ ಬೆಳೆ ಜಾಸ್ತಿ ಇರ್ತದೆ. ಅದೇ ಥರ ಎಲ್ಲ ಥರ ಬೆಳೆ ಬೆಳ್ಕೋತಿದ್ರೆ ಏನಾಗುತ್ತೆ, ಒಂದು ವರ್ಷ ಈ ಬೆಳೆ ಅಮೌಂಟ್ ಜಾಸ್ತಿ ಇಲ್ಲ ಅಂದರೂ ಇನ್ನೊಂದು ಬೆಳೆದು ಏನಾಗುತ್ತೆ, ಅಮೌಂಟ್ ಜಾಸ್ತಿ ಹೋಗ್ತಾ. ಅದಕ್ಕೋಸ್ಕರ ನಾವು ಒಂದೇ ಥರ ಬೆಳೆಯನ್ನು ಬೆಳೆಯೋದು ಕಮ್ಮಿ ಮಾಡಬೇಕು. 2 ಎಕರೆ ಐತಂದರೆ 2 ಎಕರೆಯಲ್ಲಿ 1 ಎಕರೆ ಕಬ್ಬು ಬೆಳೆದ್ರೆ ಇನ್ನೊಂದು ಎಕರೆಯಲ್ಲಿ ಮೆಕ್ಕೆ ಆಗಿರ್ಬೋದು, ಗೊಂಜಾಳ ಆಗಿರ್ಬೋದು, ಈ ಥರ ಬೆಳ್ಕೊಂಡ್ರೆ ಏನಾಗುತ್ತೆ, ನಮಗೆ ಬೇರೆ ರೇಟ್ ಇರೋದಾಗಿ. ಈ ವರ್ಷ ಗೊಂಜಾಳ ರೇಟ್ ಇರ್ತಾರೆ, ಗೊಂಜಾಳ ಲಾಭ ಬರುತ್ತೆ. ಇಲ್ಲ ಈ ವರ್ಷ ಕಬ್ಬಿನ ರೇಟ್ ಇತ್ತು, ಕಬ್ಬಿನ ರೇಟ್ ಹೆಚ್ಚು ಬರುತ್ತೆ. ಒಟ್ಟು ಥಿಂಕ್ ಯಾವತ್ತಿದ್ರು ನಮ್ಮದು ಒಂದೇ ಥರ ಬೆಳಿಬಾರ್ದು. ನಾನಾ ಥರ ಬೆಳೆದಾಗ ಏನಾಗುತ್ತೆ, ನಾನಾ ಥರ ಅಮೌಂಟ್ ಬರ್ತಾ ಹೋದಾಗ ಏನಾಗುತ್ತೆ, ನಾವು ಬೆಳೆಯೋಕ್ಕೂ ಖುಷಿ ಅನ್ನೋದಾಗ್ತಾ ಹೋಗುತ್ತೆ. ನಮಗೆ ಯಾವಾಗ ನಾನಾ ಥರದ ಕಡೆಯಿಂದ ಇನ್ಕಮ್ ಬರ್ತಾ ಹೋಗುತ್ತಲ್ಲ, ಅವಾಗ ನಾವು ಏನು ಮಾಡಿದ್ರೆ ನಮಗೇನಾಗುತ್ತೆ, ನಾವು ಮಾಡಿದ್ಕೇನಾಗುತ್ತೆ, ಸ್ವಾರ್ಥ ಆಗ್ತಿದೆ. ನಾವು ಮಾಡಿದ್ಕೇನಾಗ್ತಿದೆ, ಕೆಲಸ ಮಾಡಿದ್ರೆ ನಮ್ಗೆ ಫಲ ಬರ್ತಿದೆ ಅಂತ ನಮಗೆ ಥಿಂಕ್ ಬರುತ್ತಲ್ಲ, ಅವಾಗ ಏನಾಗುತ್ತೆ, ನಮಗೆ ಜಾಸ್ತಿ ಇನ್ನೂ ಕೆಲಸ ಮಾಡೋಕ್ಕೆ ಏನಾಗುತ್ತೆ, ಹುಮ್ಮಸ್ಸು ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಮ್ದು ಎಷ್ಟೇ ಒಂದೇ ಎಕರೆ ಎದುರು ಅದರ ಡಿವೈಡ್ ಮಾಡಿ ಬೆಳೆಯೋದು ನಾವು ಕಲಿತಾ ಹೋಗ್ಬೇಕಾಗುತ್ತೆ. 1 ಎಕರೆ ಇದೆ, ಅದರ ಡಿವೈಡ್ ಮಾಡಿ 4 ಭಾಗ ಮಾಡಿ 4 ಭಾಗದಲ್ಲಿ ಒಂದೊಂದು ಥರ ಬೆಳೆ ಬೆಳೆದ್ರೆ